ಸರ್, ಯಡಿಯೂರಪ್ಪನವರು ಅಂದರೆ ರಾಜಕೀಯ, ರಾಜಕೀಯ ಅಂದರೆ ಯಡಿಯೂರಪ್ಪನವರು ಅನ್ನೋಷ್ಟು ಮಟ್ಟಿಗೆ ನೀವು ಜನಮಾನಸದಲ್ಲಿ ನೆಲೆಗೊಂಡಿದ್ದೀರಿ. ರಾಜಕೀಯವನ್ನು ಹೊರತುಪಡಿಸಿ ಯಡಿಯೂರಪ್ಪನವ್ರ ಜೊತೆ ಮಾತಾಡೋದು ಅಂದರೆ ಬಹುಶಃ ಅದನ್ನು ನಾವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ರಾಜಕೀಯವನ್ನು ಹೊರತುಪಡಿಸಿ ಯಡಿಯೂರಪ್ಪನವರು ಯಾವ ರೀತಿ? ನೋಡಿ, ನನ್ನ ದಿನಚರಿಯನ್ನು ಹೇಳಿದ್ರೆ ನಿಮಗೊಂದು ಕಲ್ಪನೆ ಸಿಗಬಹುದು. ಎಸ್, ಕಳೆದ 10 ವರ್ಷಗಳಿಂದ ಬೆಳಿಗ್ಗೆ 5 ಗಂಟೆಗೆ ಹೇಳುವಂಥದ್ದು ನನ್ನ ಅಭ್ಯಾಸ. 5:15, 5:20 ನನಗೆ ಎಲ್ಲ ಪತ್ರಿಕೆಗಳು ಬಂದಲ್ಲಿ ಇಟ್ಟಿರಬೇಕು. ಎಲ್ಲ ಪತ್ರಿಕೆಗಳು, ಇಂಗ್ಲೀಷ್ ಕನ್ನಡ ಎರಡೂ ಸಹ. ಪ್ರತಿಯೊಂದು ಪತ್ರಿಕೆಯನ್ನು ಓದಿ ಡೈರಿನಲ್ಲಿ ಅದು ಇಂಪಾರ್ಟೆಂಟ್ ವಿಷಯಗಳನ್ನು ನೋಟ್ ಮಾಡಿ ನಂತರ ನಾನು ಸುಮಾರು 6:30ಗೆ ವಾಕ್ ಹೋಗ್ತೇನೆ, 7:30ವರೆಗೂ ವಾಕ್ ಮಾಡ್ತೇನೆ. ಇದು ಕಳೆದ 16 ವರ್ಷಗಳಿಂದ ನನ್ನ ದಿನಚರಿ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ಸುದ್ದಿಗಳಿರುತ್ತೆ. ಸಮಾಜದ ಆಗುಹೋಗುಗಳ ಬಗ್ಗೆ, ಕೇವಲ ರಾಜಕೀಯ ಅಂತಲ್ಲ, ಅನೇಕ ಸುದ್ದಿಗಳು ನಮಗೆ ಇಲ್ಲಿ ಮಾಧ್ಯಮದ ಮೂಲಕ ನಮಗೆ ಸಿಗುತ್ತೆ. ಇನ್ನು ಮನೆಯಲ್ಲಿದ್ದಾಗ ನನ್ನ ಮೊಮ್ಮಕ್ಕಳ ಬಗ್ಗೆ ಭಾಳ ಪ್ರೀತಿ ನನಗೆ. ಅವ್ರ ಜೊತೆ ಒಂದು ಸ್ವಲ್ಪ ಸಮಯ ಕಳೆಯುವಂಥದ್ದು. ಇತ್ತೀಚಿನ ದಿವಸಗಳಲ್ಲಿ ಚಿಕ್ಕ ಮಕ್ಕಳ ಜೊತೆಗೆ ನನ್ನ ಮಗಳು, ನನ್ನ ಮೊಮ್ಮಗಳು ಇವ್ರ ಜೊತೆಗೆ ಮಾತಾಡೋದು ಭಾಳ ಕಷ್ಟದ ಕೆಲಸ. ಯಾಕೆಂದರೆ ಇಷ್ಟೊಂದು ಅವರು ಬುದ್ಧಿವಂತರಿದ್ದಾರೆ. ಅವರ ಬುದ್ಧಿಶಕ್ತಿಗೆ ನಾವು ಬೆರಗಾಗಬೇಕಾಗಿದೆ. ಅನೇಕ ಪ್ರಶ್ನೆಗಳನ್ನು ಉತ್ತರನೂ ಕೊಡೋಕ್ಕಾಗೋದಿಲ್ಲ, ನಾವು ಅಪ್ಡೇಟ್ ಆಗಿರಲ್ಲ ಅಂತ. ಹೌದೌದು, ನಿಶ್ಚಿತವಾಗಿ ಅದನ್ನು ಸದನದ ಒಳಗಡೆನೂ ಹೇಳಿದ್ದೇನೆ. ಸೊ ಈ ರೀತಿ ಇತ್ತೀಚಿನ ಮಕ್ಕಳ ಒಂದು ಬುದ್ಧಿವಂತಿಕೆ ಏನಿದೆ, ಅವ್ರ ಕೆಲವು ಪ್ರಶ್ನೆಗಳು, ಅವರ ನಾನು ನಿಜಕ್ಕೂ ಮುಂದಿನ ಪೀಳಿಗೆ ಯಾವ ರೀತಿ ಬೆಳಿಬೋದು ಅಂತ ಮಕ್ಕಳು ನೋಡಿದಾಗ ಕಲ್ಪನೆ ಮಾಡ್ಕೋಬೋದು. ಸರ್, ಹಾಗೆ ನೀವು ಹೇಳ್ತಾ ಇದ್ರಿ ವಾಕಿಂಗು ಪ್ರತಿನಿತ್ಯ ನಾ 1 ಗಂಟೆ ವಾಕಿಂಗ್ ಮಾಡ್ತೀನಿ ಅಂತ. ಅಂದರೆ ರಾಜಕಾರಣಿಗಳು ಹಲವರು, ಕೆಲವರು ಸ್ವಿಮ್ಮಿಂಗ್ ಮಾಡ್ತಾರೆ, ಕೆಲವರು ಬ್ಯಾಡ್ಮಿಂಟನ್ ಆಡ್ತಾರೆ. ನಿಮಗೆ ವಾಕಿಂಗ್? ಇಲ್ಲ, ನನ್ನ ಹುಚ್ಚು ವಾಕಿಂಗ್. ನಾನು ಕೇವಲ ಬೆಳಿಗ್ಗೆ ಅಂತಲ್ಲ, ಸಾಯಂಕಾಲನೂ ಸಹ ಯಾವುದೇ ಸಮಯ ಸಿಕ್ಕಿದ್ರು, ಬಹುಶಃ ನಾನು ರಾತ್ರಿ 11:30, 12ಗೆ ಬೆಡ್ಗೆ ಹೋಗೋದ್ರೊಳಗಾಗಿ ಸುಮಾರು 1:30ಇಂದ 2 ಗಂಟೆ ಕಾಲ ವಾಕ್ ಮಾಡಿರ್ತೇನೆ. ಸಮಯ ಸಿಕ್ಕಾಗೆಲ್ಲ ವಾಕ್ ಮಾಡುವಂಥದ್ದು ನನ್ನ ಅಭ್ಯಾಸ. ಆ ರೀತಿ ನಾನು ವಾಕ್ ಮಾಡಿಕೊಂಡು ಸಮಯ ಕಳೀತೀನಿ. ಇದು ಒಂದು. ಎರಡನೇದು, ನನಗೆ ಸ್ವಲ್ಪ ಹೊಸ ಬೇರೆ ಬೇರೆ ಚಾನೆಲ್ಗಳಲ್ಲಿ ಏನೇನು ಸುದ್ದಿಗಳು ಬರುತ್ತೆ ಅನ್ನೋದನ್ನು ನೋಡುವಂಥದ್ದು ಒಂದು ಸ್ವಲ್ಪ ಹುಚ್ಚಿದೆ ಮೊದಲಿಂದ. ಅದರಲ್ಲಿ ಈಗ ಸುದ್ದಿ ಚಾನೆಲ್ಗಳ ಯುಗ. ಎಲ್ಲ ಚಾನೆಲ್ಗಳನ್ನು ಒಂದ್ಸರಿ ನೋಡಿ ಅದರಲ್ಲಿ ಏನಿದೆ, ಇದರಲ್ಲಿ ಏನಿದೆ, ಯಾವುದಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅನ್ನೋದು ನೋಡಿ ಅದನ್ನು ನೋಟ್ ಮಾಡ್ಕೊಳ್ಳುವಂಥ ಪ್ರಯತ್ನ ನಾನು ಮಾಡ್ತೇನೆ. ಅದಕ್ಕಂತ ನೀವು ಟೈಮ್ ಅಂತ ಇಟ್ಟಿರ್ತೀರಾ ನಿಮ್ಮ ದಿನಚರಿಯಲ್ಲಿ? ನಿಶ್ಚಿತವಾದ ಸಮಯದಲ್ಲಿ ನಾನು ಮನೆಯಲ್ಲಿ ಟಿಫನ್ ಆದಮೇಲೆ, ಮೊಮ್ಮಕ್ಕಳ ಜೊತೆ ಆಟ ಎಲ್ಲ ಆಡಿದ ಮೇಲೆ ಆ ಸಮಯದಲ್ಲಿ ನ್ಯೂಸ್ ನೋಡ್ತೇನೆ ನಾನು ಎಲ್ಲ ಸಂದರ್ಭದಲ್ಲೂ. ಸೊ ಸಮಯ ಸಿಕ್ಕಾಗ ಪುಸ್ತಕವನ್ನು ಓದುವಂಥದ್ದು, ಸಮಯ ಸಿಕ್ಕಾಗ ಚಾನೆಲ್ಗಳನ್ನ ಹಾಕ್ಕೊಂಡು ಅಲ್ಲಿ ಏನು ಬರ್ತಾಯಿದೆ, ವಿಶೇಷತೆ ಏನಿದೆ ತಿಳ್ಕೊಳ್ಳುವಂಥದ್ದು. ಯಾಕೆಂದರೆ ದೇಶದ ಆಗುಹೋಗುಗಳನ್ನು ತಿಳ್ಕೊಳ್ಬೇಕು ಅಂದರೆ, ವಾಸ್ತವಿಕತೆಯನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕೆಲವೇ ನಿಮಿಷಗಳಲ್ಲಿ ನಾವು ಇಡೀ ದೇಶದ ಚಿತ್ರ, ಜಗತ್ತಿನ ಚಿತ್ರವನ್ನು ತಿಳ್ಕೊಬೋದು ಚಾನೆಲ್ಗಳ ಮೂಲಕ, ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ. ಇದು ಹೇಗೆ ನಾವು ಉಪಯೋಗ ಮಾಡ್ಕೊತೇವೆ ಅನ್ನೋದು ಭಾಳ ಮುಖ್ಯ. ಹಾಗೆ ನೀವು ಮಾತಿನ ಮಧ್ಯೆ ಪುಸ್ತಕಗಳನ್ನ ಓದ್ತೀನಿ ಅಂದ್ರಿ. ಸರ್, ಯಾವ ರೀತಿಯ ಪುಸ್ತಕಗಳನ್ನ ಓದ್ತೀರಿ? ಅಂದರೆ ಫಿಕ್ಷನ್ನ, ನಾನ್ ಫಿಕ್ಷನ್ನ? ನಿಮ್ಮ ಆಸಕ್ತಿ ಯಾರು? ನಿಮ್ಮ ಆಸಕ್ತಿಯ ಬರಹಗಾರ ಯಾರು? ಇಲ್ಲ, ನನ್ನ ಯಾವುದೇ ಹೆಸರು ಹೇಳೋಕ್ಕೆ ಇಚ್ಛೆ ಪಡೋಲ್ಲ. ನಾನು ಐತಿಹಾಸಿಕ ಪುಸ್ತಕಗಳನ್ನು ಓದೋದು ನನ್ನ ಅಭ್ಯಾಸ ಮೊದಲಿಂದ. ಯಾಕೆಂದರೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬೆಳೆದಂಥವನು. ಹಾಗಾಗಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರಗಳು ಏನಿದೆ ಇದ್ರ ಬಗ್ಗೆ ಯಾರ್ಯಾರು ದೊಡ್ಡವ್ರು, ಉದಾಹರಣೆಗೆ ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಇಂಥವ್ರ ಬಗ್ಗೆ ನನಗೆ ತುಂಬ ಪ್ರಿಯವಾದಂಥ ವಿಚಾರನ ಹಾಗಾಗಿ ಓದುವಂಥದ್ದು, ತಿಳ್ಕೊಳ್ಳುವಂಥದ್ದು, ಮನವರಿಕೆ ಮಾಡ್ಕೊಳ್ಳುವಂಥದ್ದು. ಡಾಕ್ಟರ್ ಜಿಯವರ ಪುಸ್ತಕಗಳನ್ನ ಓದ್ತೇನೆ, ಗುರೂಜಿಯವರ ಪುಸ್ತಕವನ್ನು ಓದ್ತೇನೆ. ಸೊ ಇವೆಲ್ಲವೂ ಸಹ ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ತೊಂದರೆಗಳು, ತೊಡಕುಗಳು, ನೋವು ಬಂದಾಗ ನಾವು ಒಂದು ಆತ್ಮಸ್ಥೈರ್ಯವನ್ನು ತರುವಂಥ ಕೆಲಸ ಇದರಿಂದ ಆಗುತ್ತೆ ಅಂತ ನನ್ನ ನಂಬಿಕೆ. ಹಾಗೆ ನೀವು ಕೆಲವು ಮಹನೀಯರ ಹೆಸರುಗಳನ್ನೆಲ್ಲ ಹೇಳಿದ್ರಿ, ಮಹಾತ್ಮ ಗಾಂಧೀಜಿ, ವಿವೇಕಾನಂದ ಅಂತ. ನಿಮಗೆ ಒಬ್ಬರು ಪ್ರೇರಣೆ ಅಂದರೆ ಯಾರು? ಯಡಿಯೂರಪ್ಪನವ್ರ ಮೇಲೆ ಬಹಳ ಪ್ರೇರಣೆ. ಮಹಾತ್ಮ ಗಾಂಧೀಜಿ. ಇವತ್ತು ಸಹ ನಾನು ಏನಾದರೂ ನೋವಾದಾಗ ಅಥವಾ ಏನಾದರೂ ಸಂತೋಷ ಆದಾಗ ಡೆಲ್ಲಿಗೆ ಹೋಗಿ ನಾನು ಮಹಾತ್ಮ ಗಾಂಧೀಜಿ ಪುತ್ಥಳಿಗೆ ಒಂದು ಹಾರ ಹಾಕಿ ಅಲ್ಲಿ ಸಮರ್ಪಣೆ ಮಾಡಿ ಬರುವಂಥದ್ದು, ಈಗಲೂ ರಾಜ್ಘಾಟ್ಗೆ ಹೋಗಿ ಬರುವಂಥದ್ದು ನನ್ನ ಅಭ್ಯಾಸ. ಸೊ ಮಹಾತ್ಮ ಗಾಂಧೀಜಿ ನಂತರ ನಾನು ನಮ್ಮ ಡಾಕ್ಟರ್ ಜಿ, ಗುರೂಜಿ, ಮತ್ತು ನನಗೆ ಬಹಳ ಪ್ರಿಯವಾದಂಥ ವ್ಯಕ್ತಿ ಮತ್ತು ಆದರ್ಶವಾದ ವ್ಯಕ್ತಿ ಅಂದರೆ ಸ್ವಾಮಿ ವಿವೇಕಾನಂದ. ಸೊ ಅವ್ರ ಬಗ್ಗೆ ನಾನು ಹೆಚ್ಚು ಚಿಂತನೆ ಮಾಡುವಂಥದ್ದು, ಅವರು ಪುಸ್ತಕಗಳನ್ನು ಓದುವಂಥದ್ದು. ಕಭೀ ಕಭೀ ಮೇರೆ ದಿಲ್ ಮೇ